ಇನ್ನು ಮೂಡ ಹಗರಣವನ್ನು ಸಿಬಿಐಗೆ ವಹಿಸುವಂತೆ ಅರ್ಜಿ ಈಗಾಗಲೇ ಸಲ್ಲಿಸಲಾಗಿದೆ. ನಾಳೆ ಇದರ ವಿಚಾರಣೆ ಬರ್ತಾ ಇದೆ ಹೈಕೋರ್ಟ್ನಲ್ಲಿ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೂಡ ಪ್ರಮುಖವಾಗಿ ಲೋಕಾಯುಕ್ತರು ಕೂಡ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಹಿನ್ನೆಲೆ ಇಂದು ಕೋರ್ಟ್ಗೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಲೋಕಾಯುಕ್ತ ಪೊಲೀಸರು ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಮಧ್ಯಂತರ ತನಿಖಾ ಪ್ರಗತಿ ಏನಾಗಿದೆ, ಯಾವೆಲ್ಲ ವಿಚಾರಗಳಿದೆ ಅದೆಲ್ಲವನ್ನೂ ಕೂಡ ಈ ಒಂದು ಮಧ್ಯಂತರ ವರದಿಯಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ CM ಸಿದ್ದರಾಮಯ್ಯ ಪ್ರಭಾವದ ಬಗ್ಗೆ ಲೋಕಾಯುಕ್ತ ಈಗಾಗಲೇ ತನಿಖೆ ಮಾಡ್ತಾ ಇದೆ. ಅಫ್ಕೋರ್ಸ್ ಸಿದ್ದರಾಮಯ್ಯವರ ಪತ್ನಿ ಬರೆದಿರುವಂಥ 14 ಸೈಟ್ಗಳ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಜೊತೆಗೆ ಮೂಡಾದ ಇನ್ನಿತರ ಸೈಟ್ಗಳ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ತನಿಖೆಗೆ ಸಂಬಂಧಪಟ್ಟಂತೆ ಇದುವರೆಗೂ ಏನೆಲ್ಲ ಆಗಿದೆ ಅದರ ವಿಚಾರಣೆಯನ್ನು ಈಗ ಲೋಕಾಯುಕ್ತ ಪೊಲೀಸರು ನೇರವಾಗಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಸೇರಿ ಹಲವರ ವಿಚಾರಣೆಯನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಅದೆಲ್ಲದರ ವಿವರವನ್ನು ಹೈಕೋರ್ಟ್ಗೆ ಮಧ್ಯಂತರ ವರದಿಯ ರೂಪದಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ. ಯಾಕಂದರೆ ಈಗಾಗಲೇ ಹೈಕೋರ್ಟ್ ಮುಂದೆ ಒಂದು ರಿಟ್ ಕೂಡ ಇದೆ, ಇನ್ಫ್ಯಾಕ್ಟ್ PL ಅರ್ಜಿ ಕೂಡ ಇದೆ. ಇದೊಂದು ಲೋಕಾಯುಕ್ತ ತನಿಖೆ ಏನಿದೆ ಅಥವಾ ಮೂಡ ಹಗರಣ ಇದೆ ಅದನ್ನು CBIಗೆ ವಹಿಸಬೇಕು ಅಂತ. ಹೀಗಾಗಿ ಮುಂದೇನಾಗುತ್ತೆ ಕಾದು ನೋಡಬೇಕಾಗುತ್ತೆ. ರೈಟ್, ಇವಾಗ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಜಾಯ್ನ್ ಆಗ್ತಾರೆ. ದಿಲೀಪ್, ಬಹುಶಃ ಲೋಕಾಯುಕ್ತ ತನಿಖೆ ಒಂದು ಕಡೆಗೆ ಆದರೆ ನಾಳೆ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಪ್ರಮುಖವಾಗಿ ಲೋಕಾಯುಕ್ತ ತನಿಖೆ ಜೊತೆಗೆ ಅಥವಾ ಅದನ್ನು ಹೊರತುಪಡಿಸಿ CBI ತನಿಖೆ ಕೊಡಬೇಕು ಅನ್ನುವಂಥ ಆಗ್ರಹ ಈಗಾಗಲೇ ಅನೇಕರಿಂದ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮುಂದೆ ಅರ್ಜಿ ಕೂಡ ಇದೆ. ಇದರ ನಡುವೆ ಇವತ್ತು ಒಂದು ಮಧ್ಯಂತರ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಬಹುಶಃ ಈ ಮಧ್ಯಂತರ ವರದಿಯ ಅಂಶಗಳು ನಾಳಿನ ವಿಚಾರಣೆ ಮೇಲೆ ಅಥವಾ ಅರ್ಜಿಯ ವಿಚಾರಣೆ ಮೇಲೆ ಒಂದು ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತಾ? ಖಂಡಿತವಾಗ್ಲೂ ಪ್ರಮೋದ್, ಈಗಂದ್ರೆ ಈಗಾಗಲೇ CBIಗೆ ವಹಿಸಬೇಕು ಇಡೀ ಪ್ರಕರಣವನ್ನು ಅನ್ನುವಂಥದ್ದು ಸಾಕಷ್ಟು ಹೋರಾಟಗಾರರು ಆಗ್ರಹ ಮಾಡ್ತಾ ಇರುವಂಥದ್ದು. ಅಂದರೆ ದೂರುದಾರರು ಕೂಡ ಈ ಒಂದು ವಿಚಾರವಾಗಿ ಒಂದು PL ಅನ್ನು ಕೂಡ ಸಲ್ಲಿಸಿರುವಂಥದ್ದು. ಯಾಕಂದರೆ ಲೋಕಾಯುಕ್ತ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಲೋಕಾಯುಕ್ತದಲ್ಲಿ ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ CBIಗೆ ವಹಿಸಬೇಕು ಇಡೀ ಪ್ರಕರಣವನ್ನು ಅನ್ನುವಂಥದ್ದು ಈಗ ಅವರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ 3 ತಿಂಗಳವರೆಗೆ ತನಿಖೆ ನಡೆಸಿ ವರದಿಯನ್ನು ಕೊಡಬೇಕು ಅನ್ನುವಂಥದ್ದು ಕೋರ್ಟ್ ಕೂಡ ಆದೇಶವನ್ನು ಮಾಡಿತ್ತು. ಈ ಆದೇಶದ ನಡುವೆಯಲ್ಲಿ ಈಗ ಮಧ್ಯಂತರ ವರದಿಯನ್ನು ಕೊಡಲಿಕ್ಕೆ ಕೂಡ ಇದೇ ಕೋರ್ಟ್ ಈಗ ಒಂದು ಆದೇಶವನ್ನು ಮಾಡಿರುವಂಥದ್ದು. ಈ ಕಾರಣದಿಂದಾಗಿ ಇವತ್ತೇ ಇವರು ಮಧ್ಯಂತರ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ A1 ಆರೋಪಿ ಮತ್ತು A2, A3, A4 ಆರೋಪಿಗಳನ್ನು ಏನು ವಿಚಾರಣೆ ಮಾಡಿ ಜೊತೆಗೆ ಅದೇ ರೀತಿಯಂಥ ಅಧಿಕಾರಿಗಳನ್ನು ಕೂಡ ವಿಚಾರಣೆ ಮಾಡಿರುವಂಥದ್ದು. ಈ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿರುವಂಥದ್ದು, ತನಿಖಾ ವರದಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಈ ಎಲ್ಲ ವರದಿಯನ್ನು ಈಗ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ನಾಳೆ ಈ ಒಂದು ವಿಚಾರವಾಗಿ CBI ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಅರ್ಜಿ ವಿಚಾರಣೆ ಆಗುತ್ತೆ. ನಾಳೆ ಒಂದು ಹಂತದಲ್ಲಿ CBI ಕೊಡಬೇಕಾ ಹಗರಣವನ್ನ ಬೇಡವಾ ಅನ್ನುವಂಥದ್ದು ಬಹುತೇಕ ಭವಿಷ್ಯ ಆಗುತ್ತೆ. ಯಾಕಂದ್ರೆ ನಾಳೆಯೇ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದ್ರೆ ಸಾಕಷ್ಟು ಲೋಪಗಳು ಕಂಡು ಬರ್ತಾ ಇದೆ. ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿ ಸಾಕಷ್ಟು ಲೋಪ ಕಂಡು ಬರ್ತಾ ಇದೆ. ಅಧಿಕಾರಿಗಳು ಸಾಕಷ್ಟು ಲೋಪ ಮಾಡಿದ್ದಾರೆ ಅನ್ನುವಂಥ ಕೂಡ ಆರೋಪವನ್ನು ಕೇಳ್ಬರ್ತಾ ಇರುವಂಥದ್ದು. ಇದಕ್ಕೆ ಪುಷ್ಟಿ ಕೊಡುವಂತೆ ಸಾಕಷ್ಟು ದಾಖಲೆಗಳನ್ನು ಕೂಡ ದೂರುದಾರರು ಒದಗಿಸಿರುವಂಥದ್ದು. ಈ ಕಾರಣದಿಂದಾಗಿ ನಾಳೆ ಈ ಒಂದು ವಿಚಾರ CBIಗೆ ಹೋಗುತ್ತಾ ಇಲ್ವಾ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಇಷ್ಟೆಲ್ಲ ವರದಿಗಳು ತಪ್ಪು ಮತ್ತೆ ಲೋಕಾಯುಕ್ತದಲ್ಲಿ ಸಾಕಷ್ಟು ವಿಚಾರಣೆಯ ಅನುಮಾನ ಇರುವ ಕಾರಣಕ್ಕೋಸ್ಕರ CBIಗೆ ವಹಿಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಪ್ರಮೋದ್. ರೈಟ್, ನೀವೇ ನೋಡೋಣ ಏನಾಗುತ್ತೆ. ನಾಳೆ ಹೈಕೋರ್ಟ್ನಲ್ಲೇ ಇದರ ವಿಚಾರ ಗೊತ್ತಾಗುತ್ತೆ. ಹೀಗಾಗಿ ಪ್ರಿಯಂಪ್ಟ್ ಮಾಡೋದು ಸದ್ಯಕ್ಕೆ ಸಾಧ್ಯವಿಲ್ಲ.